31 ವರ್ಷಗಳ ಹಿಂದಿನ ಕೇಸ್. ಆ ಕೇಸ್ನಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡ್ತಾರೆ. ಕಾರಣ ಕೊಟ್ಟಿದ್ದು ಅವರು ತಲೆಮರೆಸಿಕೊಳ್ಳಬಹುದು, ಸಾಕ್ಷ್ಯ ನಾಶವನ್ನ ಮಾಡಬಹುದು. ಈ ಕಾರಣಕ್ಕಾಗಿ ನಾವು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದೀವಿ, ಜಾಮೀನನ್ನ ಕೊಡಬೇಡಿ ಅಂತ. ತಂದೆಗೆ ಜಾಮೀನು ಸಿಕ್ಕಿದ್ದಕ್ಕೆ ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನ್ಯಾಯಕ್ಕೆ ಸಂದಂತಹ ಜಯ ಅಂತ ಅವರು ಪಬ್ಲಿಕ್ ಟಿವಿಯ ಜೊತೆಗೆ ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಗಲಭೆಯಲ್ಲಿ ಕರಸೇವಕನಿಗೆ ಜಾಮೀನು ಲಭಿಸಿದೆ. ತಂದೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕ ವಿಚಾರ ತಿಳಿತಿದ್ದ ಹಾಗೆ ಮಗ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಕಾನೂನಿನ ವಿಚಾರದಲ್ಲಿ ನಡೆದಂತಹ ಹೋರಾಟ, ನ್ಯಾಯಕ್ಕೆ ಸಿಕ್ಕಂತಹ ಜಯ ಇದು ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರ ಮಗ ಮಂಜುನಾಥ್ ನಮ್ಮ ಜೊತೆ ಇರುವಂಥದ್ದು. ಕೊನೆಗೂ ನಿಮ್ಮ ತಂದೆಯವರಿಗೆ ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಮೊದಲೇ ಸರ್ ವಕೀಲಿಗೆ ಧನ್ಯವಾದ ಹೇಳ್ತೀನಿ ಸರ್. ಸಿಕ್ಕಿದೆ ಅಂತ ಧನ್ಯವಾದ ಅಂತ ಹೇಳ್ತೀನಿ. ಲಾಯರ್ಗೆ ಮತ್ತು ವಕೀಲಿಗೆ ಧನ್ಯವಾದ ಅಂತ ಹೇಳ್ತೀನಿ. ಈಗ ನಿಮ್ಮ ತಂದೆ ಮೇಲೆ ಸಾಕಷ್ಟು ಆರೋಪಗಳಿದ್ವು, ಸಾಕಷ್ಟು ಚರ್ಚೆ ಆಯಿತು. ಇದಾದ ಮೇಲೂ ಕೂಡ ಜಾಮೀನು ಸಿಕ್ಕಿರುವಂಥದ್ದು. ಸೊ ಇದಕ್ಕೆ ಯಾರಿಗೆಲ್ಲ ನೀವು ಧನ್ಯವಾದ ಹೇಳ್ತೀರಿ? ಮತ್ತು ಸರ್ಕಾರ ಆಗಿರ್ಬೋದು ಅಥವಾ ಈಗ ನಿಮಗೆ ಸಪೋರ್ಟ್ ಮಾಡಿದವ್ರಿಗೆ ಏನು ಹೇಳ್ತೀರಿ? ಮೊನ್ನೆ ಮೊದಲು ಲಾಯರಿಗೆ ಧನ್ಯವಾದ ಅಂತೀನಿ ಸರ್, ಮತ್ತು ವಕೀಲಿಗೂ ಧನ್ಯವಾದ ಅಂತೀನಿ ಸರ್. ಈಗ ನಿಮ್ಮ ತಂದೆಯವರ ಬಿಡುಗಡೆ ನಾಳೆ ಆಗ್ಬೋದು, ಏನು ತಯಾರಿ ನಡೀತಾ ಇದೆ? ನಿಮ್ಮ ತಂದೆಯವರ ಆರೋಗ್ಯದ ಸ್ಥಿತಿಗತಿಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅವ್ರಿಗೆ ಹೆಲ್ತ್ ಇಶ್ಯೂ ಐತಿ ಸರ್. ಈಗ ಇದು ಕೂಡಲೇ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಸರ್. ಈಗ ನಿಮ್ಮ ತಾಯಿಯವರ ಆರೋಗ್ಯ ಹೇಗಿದೆ? ಈಗ ಮನೆಯ ನಿಮ್ಮ ವಾತಾವರಣ ಅಥವಾ ಈಗ ಜಾಮೀನು ಸಿಕ್ಕಿರುವಂಥದ್ದು ಮುಂದಿನ ಪ್ರೊಸೆಸ್ ಏನಂತ ಹೇಳಿದ್ರಲ್ಲ? ನಾವೇನು ಮುಂದಿನ ಪ್ಲ್ಯಾನ್ ಮಾಡಿಲ್ಲ ಸರ್. ಈಗಿಂದ ಹೆಲ್ತಿಂದ ವಿಷಯವನ್ನ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಇದು ಒಂದು ಮಂಜುನಾಥ್ ಪೂಜಾರಿ ಅವರ ಮಾತಂದ್ರೆ ಶ್ರೀಕಾಂತ್ ಪೂಜಾರಿ ಅವರ ಮಗನ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಜಾಮೀನು ಲಭಿಸಿದ ನಂತರದಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಇದು ನ್ಯಾಯಕ್ಕೆ ಸಂದಂತಹ ಜಯ ಅಂತ ಪ್ರತಿಕ್ರಿಯಿಸಿದ್ದಾರೆ. ಮತ್ತು ನಮ್ಮ ತಂದೆಯ ಪರವಾಗಿ ಕಾನೂನಿನ ವಿಷಯದಲ್ಲಿ ಹೋರಾಟವನ್ನು ನಡೆಸಿದಂತಹ ವಕೀಲರು ಮತ್ತೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತೀನಿ. ಮೊದಲೇದಾಗಿ ನಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಏನಾಗಿದೆ ಗೊತ್ತಿಲ್ಲ, ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರ ಪುತ್ರ ಮಂಜುನಾಥ್ ಅವರು 31 ವರ್ಷಗಳ ಹಳೆಯ ಕೇಸ್ನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇದು ಭಾರಿ ಹೋರಾಟಕ್ಕೂ ಕೂಡ ಕಾರಣವಾಯಿತು. ಬಿಜೆಪಿಯ ನಾಯಕರು, ಹಿಂದೂ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಕೂಡ ರಾಮಭಕ್ತ, ನಾವು ಕರಸೇವಕ, ನಮ್ಮನ್ನು ಬಂಧನಕ್ಕೆ ಒಳಪಡಿಸಿ ಸಿದ್ದರಾಮಯ್ಯನವರೇ ಅನ್ನುವಂತಹ ಒಂದು ಕ್ಯಾಂಪೇನ್ ಅನ್ನು ಕೂಡ ಆರಂಭಗೊಳಿಸಿದ್ರು. ಅದೇ ಸ್ಲೋಗನ್ನ ಅಡಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತು. ಬಂಧನ ಆಗಿದೆ, ಬಿಡುಗಡೆ ಆಗೋವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ಕೈ ಬಿಡೋಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡಲಾಗಿತ್ತು.